ಉತ್ತರ ಕರ್ನಾಟಕದ ಜನತೆಗೆ ಉತ್ತರ ಕೊಡ್ತೀನಿ ಅಂತ ಬಂದಿದ್ದೀರಿ. ನಿಮ್ಮ ಜನರು ನಿಮ್ಮ ಮುಂದೆ ಇದ್ದಾರೆ. ಐ ಥಿಂಕ್ ಐ ವಿಲ್ ಓಪನ್ ದ ಕ್ವಶನ್ಸ್ ಟು ಯು. ಪ್ಲೀಸ್. ನನ್ನ ಹೆಸರು ಸುಹಾಸ್ ಉದ್ದಾರ್, ನಾ ಕಾನೂನು ವಿದ್ಯಾರ್ಥಿ. ನೀವು ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ಸ್ ಅಂದಿರಿ ಗವರ್ಮೆಂಟ್, ಅಂದ್ರೆ ಓಲಾ ಜೊತೆ ಟೈಅಪ್ ಮಾಡ್ಕೊಂಡಿರಿ, MOU ಸೈನ್ ಮಾಡಿರಿ. ಬಟ್ ಅದು ಬರೇ ಬೆಂಗಳೂರು ಮಂದಿಗೆ ಸೀಮಿತ ಆಗ್ಬಿಟ್ಟದು ಓಲಾ ಊಬರ್. ಬಟ್ ಈ ಕಡೆ ಉತ್ತರ ಕರ್ನಾಟಕ ಭಾಗಲ್ಲಿ ಬಂದೇ ಇಲ್ಲ. ಐರಾವತ್ ಅಂತ ಸ್ಕೀಮ್ ಅಂತಂದ್ರಿ, ಅದು ಬರೀ ಒಂದು ಎರಡು ಪ್ರಶ್ನೆ ಅಂದ್ರೆ ಬರೀ ಉತ್ತರ ಕರ್ನಾಟಕ ಎದಕ್ಕೆ ಬಂದಿಲ್ಲ, ಮತ್ತು ಬರೀ SC ST ಮಂದಿಗೆ ಅಷ್ಟೇ ಸೀಮಿತ ಆಗಿದೆ. ಅದು ತಪ್ಪು ಮಾಹಿತಿ ತಮ್ಮದು. ಎಲ್ಲೆಲ್ಲಿ ಅವಕಾಶಗಳಿರ್ತದೆ ಅದ್ರ ತಕ್ಕಂಗೆ ನಾವು ಮಾಡಿದ್ದು. ನೀವೇನು ಐರಾವತ ಅಂತ ಯೋಜನೆ ಹೇಳ್ತಾ ಇದ್ರೆ, ನಾನು ಸೋಷಿಯಲ್ ವೆಲ್ಫೇರ್ ಇದ್ದಾಗ ನಾನು ಮಾಡಿದ್ದು. ಅಲ್ಲಿ ಈ ಟ್ಯಾಕ್ಸಿ ಸ್ಕೀಮ್ ಏನಿದೆ ಎಲ್ಲ ಸಮಾಜಗಳಿಗೂ ಇದೆ. ಇಟ್ ಈಸ್ ನಾಟ್ ಓನ್ಲಿ ಲಿಮಿಟೆಡ್ ಟು SC ST. ಬ್ಯಾಕ್ವರ್ಡ್ ಸೆಲ್ನಲ್ಲಿ ನಿಮ್ಮ ಬ್ಯಾಕ್ವರ್ಡ್ ಡಿಪಾರ್ಟ್ಮೆಂಟಲ್ಲೂ ಇದೆ, ನಿಮ್ಮ ವೀರಶೈವ ನಿಗಮಕ್ಕೂ ಇದೆ. ಎಲ್ಲ ನಿಗಮಗಳಲ್ಲೂ ಅವ್ರವ್ರದ್ದಾದಂಥ ರೂಪಿಸ್ತಾರೆ. ನಾನು ಯಾಕೆ ಓಲಾ ಊಬರಿಗೆ ನಾನು ಅಲ್ಲಿ ಅವರಿಗೆ ಟೈಅಪ್ ಮಾಡಿದಂದರೆ, ಒಂದು, ನೀವು ಗಾಡಿಯನ್ನು ಕೊಟ್ಮೇಲೆ ನೀವು ಎಲ್ಲಿ ಹಚ್ಚಬೇಕು ಅಂತ ಗೊತ್ತಾಗಲ್ಲ. ನೀವು ಐದರ್ KSTDCಗನ ಹಚ್ಚಬೇಕು, ಏರ್ಪೋರ್ಟಿಗನ ಹಚ್ಚಬೇಕು, ಓಲಾ ಊಬರಿಗನ ಹಚ್ಚಬೇಕು, ಎಲ್ಲನ ಡಿಪೆಂಡಿಂಗ್. ಇಫ್ ಓಲಾ ಊಬರ್ ಇಸ್ ನಾಟ್ ಮಂಗಳೂರಿನಲ್ಲಿದೆ, ಮೈಸೂರಿನಲ್ಲಿದೆ, ಎಲ್ಲೆಲ್ಲಿ ಅವ್ರು ಇದ್ದಾರೆ. ಆಮೇಲೆ ಯಾರೂ ಫೋರ್ಸ್ ಮಾಡಿಲ್ಲ, ನಿಮಗೆ ಬೇಕಿದ್ರೆ ನೀವು ಮಾಡ್ಬೋದು ಅಂತ. ಈಗ ಏನಾಗುತ್ತೆ, ಅಂಥ ಒಂದು ಫ್ರೇಮ್ ವರ್ಕ್ನಲ್ಲಿ ಹಾಕಿದಾಗ ಏನಾಗ್ತದೆ, ಉಳಿತಾಯ ಜಾಸ್ತಿ ಆಗುತ್ತೆ, ಅವರಿಗೆ ದುಡ್ಡು ಜಾಸ್ತಿ, ಸೇವಿಂಗ್ಸ್ ಜಾಸ್ತಿ ಆಗುತ್ತೆ. ಅದರಿಂದ ಅವರು ಅವ್ರು ಲೋನ್ ತೊಗೊಂಡಿರ್ತಾರೆ ಗಾಡಿ ಮೇಲೆ, ಕಟ್ಲಿಕ್ಕೆ ಈಸಿ ಅಂತ. ಇಟ್ ಇಸ್ ನಾಟ್ ಬೈ ಫೋರ್ಸ್. ಸೊ ನೀವು ಉದ್ಯಮಶೀಲತೆ ಏನು ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಏನು ಹೇಳ್ತಾ ಇದ್ದೀರಾ, ಈವನ್ ಆಂಟ್ರಪ್ರಿನರ್ಶಿಪ್ ಇಸ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ದಟ್ ವಿ ಫೋಕಸ್ ಆನ್ ಅಲ್ಲ. ಸೊ ಹೀಗೆ ಬಹಳಷ್ಟು ಯೋಜನೆಗಳಿದೆ. ಸ್ವಲ್ಪ ನಾವು ನಮ್ಮ ಯುವಕರು ಅದನ್ನು ಸ್ಟಡಿ ಮಾಡಿ ನಮ್ಗೆ ಉಪಯೋಗ ಆಗುತ್ತಾ ಇಲ್ಲ ಅಂತ ನೋಡ್ಕೊಂಡು ನಾವು ತಗೋಬೇಕು. ನೀವು ಹೇಳ್ದಂಗೆ ಜಸ್ಟ್ ಬಿಕಾಸ್ ಐ ಕ್ವಾಲಿಫೈ ಅಂಡರ್ ಮೈ ಕ್ಯಾಟಗರಿ ನಾನು ತೊಗೊಳೋದ್ರಲ್ಲಿ ಉಪಯೋಗ ಇಲ್ಲ. ನನಗೆ ಇಂಟ್ರೆಸ್ಟ್ ಇದೆ ಅದರಲ್ಲಿ. ನಮ್ಮ ಶೆಟ್ಟಿ ಸರ್, ನಾನು ಹೇಳಲಿಕ್ಕೆ ಬಯಸ್ತೀನಿ, ಎಲಿವೇಟ್ ಅಂತ ಒಂದು ಕಾರ್ಯಕ್ರಮ ಇದೆ, ವೇರ್ ವಿ ಫಂಡ್ ಸ್ಟಾರ್ಟಪ್ಸ್. ಟಿಲ್ ಡೇಟ್ ಐ ಹ್ಯಾವ್ ಫಂಡೆಡ್ 983 ಸ್ಟಾರ್ಟಪ್ಸ್. ಅದರಲ್ಲಿ 32% ಆಫ್ ದೆಮ್ ಆರ್ ಫ್ರಮ್ Tier 2 ಆ್ಯಂಡ್ Tier 3 ಸಿಟೀಸ್. ಅಂದರೆ ನಮ್ಮ ಬೆಳಗಾವಿ ಇರ್ಬೋದು, ನಿಮ್ಮ ಮೈಸೂರು ಇರ್ಬೋದು, ಮಂಗಳೂರು ಇರ್ಬೋದು, ಕಲಬುರಗಿ ಇರ್ಬೋದು. ಆಮೇಲೆ ಅದರಲ್ಲಿ ಇನ್ನೊಂದು ಸಂತೋಷದ ವಿಷಯ ಏನಂದರೆ 28% ಮಹಿಳೆಯರ ನವೋದ್ಯಮಿಗಳು. ಸೊ ಹೀಗೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಗ್ರಾಮೀಣ ಅಭಿವೃದ್ಧಿನಲ್ಲಿ ಸ್ವಚ್ಛ ವಾಹಿನಿ ಅಂತ ಒಂದು ಪ್ರೋಗ್ರಾಮನ್ನು ಮಾಡಿಸಿದ್ದೇವೆ. ಹೆಣ್ಮಕ್ಳಿಗೆ ನಾವು ಕಸೆ ವಿಲೇವಾರಿ ಮಾಡಿಬಿಟ್ಟು ಅವರಿಗೆ ಒಂದು ಆಟೋ ಕೊಡ್ತಾ ಇದ್ದೀವಿ ಅವ್ರ ಜೀವನೋಪಾಯಗೆ. ಸೊ ಇಟ್ ಇಸ್ ಅ ಕಾನ್ಸ್ಟೆಂಟ್ ಥಾಟ್ ಪ್ರೊಸೆಸ್ ಫಾರ್ ಗೌರ್ಮೆಂಟ್ ಟು ಕೀಪ್ ಇಂಪ್ರೂವಿಂಗ್. ನಾನು 10 ವರ್ಷದ ಹಿಂದೆ ಮಾಡಿರೋ ಯೋಜನೆ ಇವಾಗ ಆಗದೆ ಇರ್ಬೋದು. ಈಗ ಬೆಳಗಾಂನಲ್ಲಿ 20 ವರ್ಷದಿಂದ ನೀವು IT ಪಾರ್ಕ್ ಮಾಡ್ತಾ ಇದ್ರೆ ನಗ್ತಾ ಇದ್ರಲ್ಲ, ಈಗ ಹಕ್ಕಿಂದ ಕೇಳ್ತೀರಾ ಯಾಕೆ ಮಾಡ್ತಾ ಇಲ್ಲ ಅಂತ. ಸೊ ದಟ್ ಈಸ್ ಪ್ರೋಗ್ರೆಸ್ ಆ್ಯಂಡ್ ಗೌರ್ಮೆಂಟ್ ಶುಡ್ ಆಲ್ವೇಸ್ ಕೀಪ್ ರೀಇನ್ವೆಂಟಿಂಗ್. ಈ ಗ್ರಾಮೀಣ ಅಭಿವೃದ್ಧಿ ಎಂದ ತಕ್ಷಣ ಇಡೀ ನಮ್ಮ ಉತ್ತರ ಕರ್ನಾಟಕ ಹೆಚ್ಚು ಗ್ರಾಮಗಳನ್ನು ಹೊಂದಿರತಕ್ಕಂಥ ರಾಜ್ಯ. ಇಲ್ಲೇ ಗ್ರಾಮಗಳು ಅಭಿವೃದ್ಧಿ ಆದಾಗ ನಮ್ಮ ಎಲ್ಲ ರೀತಿಯ ಒಂದು ಆರ್ಥಿಕ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಆಗಲೇ ನಮ್ಮ ಇನ್ನೊಬ್ಬರು ಸ್ನೇಹಿತರು ಮಾತಾಡಿದರು, ಕೇಂದ್ರ ಸರ್ಕಾರ ಒಂದು ಸ್ಮಾರ್ಟ್ ಸಿಟಿ ಅನ್ನುವಂಥ ಯೋಜನೆಯನ್ನು ತಂದಿದೆ ಸರ್. ಆ ಸ್ಮಾರ್ಟ್ ಸಿಟಿ ಬದಲಾಗಿ ನಾವಿವತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯಪಡಿಸೋದೇನೆಂದರೆ, ಸ್ಮಾರ್ಟ್ ವಿಲೇಜ್ ಅನ್ನುವಂಥ ಒಂದು ಯೋಜನೆಯನ್ನು ತಾವು ಒಂದು ಪೈಲಟ್ ಯೋಜನೆ ಆಗಿ ನಮ್ಮ ರಾಜ್ಯ ಸರ್ಕಾರ ಈ ರಾಜ್ಯದಲ್ಲಿ ಜಾರಿಗೆ ತಂದ್ರೆ ಇಡೀ ರಾಜ್ಯವನ್ನು ಅಭಿವೃದ್ಧಿ ಪಡಿಸ್ಲಿಕ್ಕೆ ಸಾಧ್ಯ ಆಗ್ಬೋದು ಅಂತ ಹೇಳ್ತಾ, ಭಾರಿ ಮಳೆ ಆದಾಗ ಇಲ್ಲಿರ್ತಕ್ಕಂಥ ರಸ್ತೆಗಳೆಲ್ಲ ಕೊಚ್ಕೊಂಡು ಹೋಗಿ ಇವತ್ತು ಕೃಷಿ ಚಟುವಟಿಕೆ ಮಾಡಲಿಕ್ಕೆ ಭಾಳ ತೊಂದರೆ ಇದೆ. ಇಂಥ ಸಂದರ್ಭದೊಳಗೆ ತೀವ್ರಗತಿಯೊಳಗೆ ಮೊದಲು ಇತ್ತು ಒಂದು ನಮ್ಮ ಹೊಲ ನಮ್ಮ ರಸ್ತೆ ಅನ್ನುವಂಥ ಒಂದು ಯೋಜನೆ ಇತ್ತು. ಇವತ್ತು ಆ ಯೋಜನೆ ನಿಂತು ಹೋಗಿದೆ. ಅಂಥ ಒಂದು ಯೋಜನೆಯನ್ನು ತಾವು ಗ್ರಾಮೀಣ ಪ್ರದೇಶದಲ್ಲಿ ಜಾರಿಗೆ ತರುವ ಮೂಲಕ ಕೃಷಿಗೆ, ತಾವು ಈ ಭಾಗದಲ್ಲಿ ಹೆಚ್ಚು ಕೃಷಿಕರಿರೋದ್ರಿಂದ ಕೃಷಿಗೆ ಪೂರಕವಾದ ಯೋಜನೆಗಳನ್ನು ಸರ್ಕಾರ ಮಾಡ್ಬೇಕಂತೇಳಿ ನಾವು ಒತ್ತಾಯಪಡಿಸ್ತೇವೆ. ಅದಕ್ಕೆ ತಮ್ಮ ನಿಲುವೇನಂತ ಹೇಳ್ಬೇಕಂತ ಏನು ತಮ್ಮ ಹೆಸರೇನ್ರಿ? ಶಂಕರ್ ಅಂಬ್ಲಿ ಅಂತ ಹೇಳಿ. ಶಂಕರ್ ಅವರೇ, ಬಹಳ ಉತ್ತಮವಾದಂಥ ಪ್ರಶ್ನೆ ಕೇಳಿದ್ದೀರ, ತಮ್ಗೆ ಅಭಿನಂದನೆ. ಕಾರಣ ಏನಕ್ಕಂದ್ರೆ ಇದಕ್ಕೆ ತಮ್ಮ ಒಂದು ಪ್ರಶ್ನೆಗೆ ಉತ್ತರ ನಾನು ಹುಡುಕ್ತಾ ಇದ್ದೀನಿ. ಇನ್ನು ನೀವು 2-3 ಪ್ರಶ್ನೆಗಳು ಕೇಳಿದ್ದೀರಾ, ಒಂದೊಂದಾಗಿ ಹೇಳ್ತೀನಿ. ಮೊದಲನೇದಾಗಿ ನಾ ಹಿಂದಿಂದ ಬರ್ತೀನಿ. ತಾವು ನಮ್ಮ ಹೊಲ ನಮ್ಮ ರಸ್ತೆ ಅಂತ ನೀವು ಹೇಳಿದ್ರಿ. ಸೊ ನಮ್ಮ ಹೊಲ ನಮ್ಮ ರಸ್ತೆ ಯೋಜನೆ ಈಗ ನಿಂತೋಗಿದೆ. ಅದು ಹಿಂದಿನ ಸರ್ಕಾರದಲ್ಲೇ ಅವ್ರು ನಿಲ್ಲಿಸಿದ್ರು. ಆದರೆ ನಾನು ಆಗಲೇ ಮುಖ್ಯಮಂತ್ರಿಗಳವ್ರ ಹತ್ರ ಚರ್ಚೆ ಮಾಡಿದ್ದೇನೆ. ನೀವು ಹೇಳ್ದಂಗೆ ಈ ಮುಂಬರುವ ಬಜೆಟ್ನಲ್ಲಿ
ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ಕೊಂಡಿದ್ದೆ, ಇಂಟರ್ನಲ್ ರೋಡ್ಸು ಮತ್ತು ಹಣಾದಿ ರಸ್ತೆಗಳು, ಹೊಲಕ್ಕೆ ಹೋಗೋ ದಾರಿಗಳನ್ನು ನಾವು ಆದ್ಯತೆ ಮೇಲೆ ತಗೋಬೇಕಾಗತ್ತೆ ಅಂತ ನನ್ನ ಮಾನ್ಯ ಮುಖ್ಯಮಂತ್ರಿಗಳಿಗಾಗಲೇ ಮನವಿ ಮಾಡ್ಕೊಂಡಿದ್ದೇನೆ. ನಿಮ್ದೆಲ್ಲರ ಆಶೀರ್ವಾದ ಇದ್ದರೆ ಮುಂದಿನ ಬಜೆಟ್ನಲ್ಲಿ ರೈತ ಪಥನೂ ಕೂಡ ಆಗ್ಬೋದು, ಯಾರಿಗೆ ಗೊತ್ತು. ಆದರೆ ವಿ ವಿಲ್ ಡೆಫಿನೆಟ್ಲಿ ಎನ್ಶೋರ್, ಅದು ಒಂದು ನಾವು ಮಾಡ್ತೀವಿ.